ನಮಸ್ಕಾರ. ನನ್ನ ಹೆಸರು ಮಿಸಸ್ ಕಾವ್ಯ ಭಾಸ್ಕರ್ ಅಂತ. ಇನ್‌ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಆ್ಯಂಡ್ ಅದ್ರಲ್ಲಿ ನಾನು ರೀಲ್ಸ್, ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದೆ. ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡ್ತಿದ್ರು, "ನೀನು ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು? ಆ ವ್ಲಾಗ್ಸಲ್ಲಿ ನಿನ್ನ ವಿಡಿಯೋ ಶೂಟ್ ಮಾಡೋದ್ನೆಲ್ಲ ಒಂದೇ ಮಿನಿಟಲ್ಲಿ ಹೇಳಿ ಕವರ್ ಅಪ್ ಮಾಡೋಕ್ಕಾಗಲ್ಲ. ಸೊ ಇಷ್ಟೇ ಟೈಮ್ ಅಂತ ಇರುತ್ತೆ. ಆ ಟೈಮಲ್ಲಿ ನೀನು ಎಲ್ಲ ವಿಷಯನೂ ತಿಳಿಸ್ಲಿಕ್ಕಾಗಲ್ಲ. ಹಾಗಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದಲ್ಲ. ಸೊ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ಬೋದು ಆ್ಯಂಡ್ ನಿನ್ನ ಲೈಫ್ ಸ್ಟೈಲ್‌ನ ಅಪ್ಲೋಡ್ ಮಾಡ್ಬೋದು" ಅಂತ ಹೇಳ್ತಾ ಇದ್ರು. ಸೊ ಈ ಥಾಟ್ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಓಪನ್ ಮಾಡೋಣ ಅಂತ. ಬಟ್ ದಟ್ ಕರೇಜ್ ಇರಲಿಲ್ಲ. ಹೇಗೆ ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ದೇವ್ರ ಮೇಲೆ ಭಾರ ಹಾಕಿ ಜೈ ಶ್ರೀರಾಮ್ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಶ್ ಮಿ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಆ್ಯಂಡ್ ಸೇ ಮಿ ಗುಡ್ ಲಕ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಕಂಟೆಂಟ್ ಇದ್ರೆ, ಒಂದು ವಿಶೇಷತೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸ್ತು. ಸೊ ದಿಸ್ ಇಸ್ ದ ರೈಟ್ ಟೈಮ್ ಅನಿಸ್ತು. ಆ್ಯಕ್ಚುಲಿ ನಾನು ಮದುವೆಗೋಸ್ಕರ 1 ವೀಕ್ ಮಹಾರಾಷ್ಟ್ರ ಹೋಗ್ತಾ ಇದ್ದೀನಿ. ಅಲ್ಲಿ ನಡೆಯೋ ಈವೆಂಟ್ಸ್ ಬಗ್ಗೆ ಮತ್ತು ಡೈಲಿ ಏನೇನು ಶಾಸ್ತ್ರಗಳೆಲ್ಲ ಹೇಗಿರುತ್ತೆ, ನಮ್ಮ ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ ಎಷ್ಟು ವಿಭಿನ್ನತೆ ಇರುತ್ತೆ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ವಿಲ್ ಟ್ರೈ ಟು ಡೂ ಮೈ ಲೆವೆಲ್ ಬೆಸ್ಟ್. ಹಾಗೆ ಒಂದೆರಡು ರ್ಯಾಪಿಡ್ ಕ್ವೆಶನ್ಸ್ ಕೇಳೋಣ ನಮ್ಮ ಹಸ್ಬೆಂಡ್ಗೆ, ಓಕೆನಾ? ಅಪ್ಪು, ನಾನು ಮಹಾರಾಷ್ಟ್ರ ಹೋಗ್ತಿದ್ದೀನಲ್ಲ 1 ವೀಕು, ಏನು ಅನ್ನಿಸ್ತಿದೆ? ಫುಲ್ ಖುಷಿ ಆಗ್ತಿದೆ. ಬಿಟ್ಟು ಹೋಗ್ತಲ್ಲ, ಫ್ರೀಡಮ್ ಸಿಗುತ್ತೆ, ಆರಾಮ್ ಎಂಜಾಯ್ ಮಾಡ್ಬೋದು ಅನ್ಸುತ್ತೆ. ಇದು ವಿಡಿಯೋಗೋಸ್ಕರನ ಮನದಾಳದ ಮಾತಾ ಹಿಂಗ್ ಅನ್ಕೊಂಡ್ರೆ ಹೆಂಗೆ ನೋಡಿ. ಈ ತರ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡ್ರೆ ನಾವೇನು ಅನ್ಕೊಳ್ಳೋದಲ್ವಾ. ಆಕ್ಚುಲಿ ನನಗಂತೂ ತುಂಬಾ ಫೀಲ್ ಆಗ್ತಿದೆ. ಮದ್ವೆ ಆದ್ಮೇಲೆ ಇದೆ ಫಸ್ಟ್ ಟೈಮ್ ನಾನು ಸೋಲೋ ಟ್ರಾವೆಲ್ ಮಾಡ್ತಾ ಇರೋದು. ನಾನು ಯಾವತ್ತೂ ಒಬ್ಳು ಎಲ್ಲೂ ಹೋದೋಳಲ್ಲ. ಅಂದ್ರೆ ಮದ್ವೆಗಿಂತ ಮುಂಚೆ ಅಪ್ಪ ನಂಗೆ ತುಂಬಾ ಕರೇಜ್ ಮಾಡ್ತಿದ್ರು, ಹೆಣ್ಮಕ್ಳು ಈ ತರ ಇರಬಾರ್ದು, ಇಂಡಿಪೆಂಡೆಂಟ್ ಆಗಿರ್ಬೇಕು, ಧೈರ್ಯವಾಗಿ ಎಲ್ಲರ ಕಡೆ ಓಡಾಡ್ಬೇಕು, ತಿಳ್ಕೊಬೇಕು ಅಂತ. ನಾನು ಆಕ್ಚುಲಿ 5th ಸ್ಟ್ಯಾಂಡರ್ಡ್ ಹುಡುಗಿದ್ದಾಗ ನಮ್ಮ ಅಜ್ಜಿನ ಕರ್ಕೊಂಡು ಅಲ್ಲಿ ಅವರು ಇವರು ಅಂತ ಸುತ್ತಾಡ್ತಿದ್ದೆ. ಅಂದ್ರೆ ಅಜ್ಜಿ ಇದ್ರಲ್ಲೂ ಧೈರ್ಯ, ಬಟ್ ಆಗ್ಲಿಂದ ಕಲ್ಸಿದ್ರು. ಬಟ್ ಮದ್ವೆ ಆದ್ಮೇಲೆ ನನ್ನ ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಏನಲ್ಲ, ಬಟ್ ಹಸ್ಬೆಂಡ್ ಲಿಟಲ್ ವೈಫ್, ಕ್ಯೂಟ್ ವೈಫ್ ಅಂತ ನನಗೆ ನಾನೇ ಟ್ಯಾಗ್ಲೈನ್ ಕೊಟ್ಕೊಬಿಟ್ಟು ಮನೇಲೇ ಇರ್ತಿದ್ದೆ ಆಲ್ಮೋಸ್ಟ್. ಬೇರೆ ಏನೋ ಬೇಡ, ಇವ್ರ ಜೊತೆನೇ ಹೋಗೋಣ, ಎಲ್ಲೇ ಹೋದ್ರು ನೀನು ಬಾ ಎಲ್ಲದಕ್ಕೂ ಅಂತಿದೆ. ಬಟ್ ಸ್ಟಿಲ್ ಈಗಲೂ ಅದೇ ಫೀಲ್ ಆಗ್ತಿದೆ. ಆದ್ರೂ ಒಂದು ಧೈರ್ಯ ತಗೊಂಡು ಹೊರಟಿದ್ದೀನಿ. ನೋಡೋಣ ಹೇಗಿರುತ್ತೆ ನನ್ನ ಜರ್ನಿ ಅಂತ ಹೇಳ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಏನು ಎತ್ತ ಅಂತ ಈ ವಿಡಿಯೋದಲ್ಲಿರುತ್ತೆ. ಓಕೆ ಅಪ್ಪು, 1 ವೀಕ್ ನಾನು ಇರಲ್ಲ. ಏನೇ ನಿನ್ ಪ್ಲಾನ್ಸ್, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಂಗಂತೂ ತುಂಬಾ ವರ್ಕ್ ಶೆಡ್ಯೂಲ್ ಇದೆ. ಓಕೆ ಅದೇ ವರ್ಕ್ ಶೆಡ್ಯೂಲ್ ಅಲ್ಲೇ ಹೊರಟೋಗ್ತೀರಾ ಅನ್ಸುತ್ತೆ. ಪ್ಲಾನ್ ಇಲ್ಲ, ನಥಿಂಗ್ ಇಲ್ಲ. ಓಕೆ. ಕಷ್ಟಪಟ್ಟ ವರ್ಕ್ ಇದೆ, ಹಾಗಾಗಿ ವರ್ಕ್ ಅಲ್ಲೇ ಹೋಗುತ್ತೆ. ಯಾವ್ದೇ ತರದ ಅಂದ್ರೆ ಏನು 24/7 ವರ್ಕ್ ಅಲ್ಲೇ ಸೈಟ್ ಅಲ್ಲೇ ಇರ್ಬೇಕು ಅನ್ಕೊಂಡಿದ್ಯಾ, ಹೇಗೆ? ನಥಿಂಗ್ ಆತಾನೆ ಇಲ್ಲ. ವರ್ಕಿಂಗ್ ಟೈಮ್ಸ್ ಇರುತ್ತೆ. ವರ್ಕಿಂಗ್ ಇಲ್ಲ ಅಂದ್ರೆ ಆಫೀಸಲ್ಲಿ ಗೊತ್ತಲ್ಲ, ಹುಡುಗರಿಗೆ IPL ನಡೀತಾ ಇದೆ. IPL ಎಂಜಾಯ್ಮೆಂಟ್ ಇರುತ್ತೆ. ಡೈಲಿ ಈವ್ನಿಂಗ್ಸ್ ಅಂದ್ರೆ IPL ಸಾಕು. ಇರಲ್ಲ, ರಿಮೋಟ್ ಕೈಗೆ ಸಿಗುತ್ತೆ. ಸೊ ಆರಾಮ್ಸೆ ಟಿವಿ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಅಲ್ವಾ? IPL ಆಲ್ಮೋಸ್ಟ್ ಎಂಜಾಯ್ ಮಾಡ್ಬೋದು ಎಲ್ಲಾರು. ಅದ್ರಲ್ಲೂ ನಮ್ಮ RCB ಈ ಸಲ ಹೆಚ್ಚುತ್ತಾ ಇದೆ. ಇವತ್ತಂತೂ ಒಳ್ಳೆ ಬೌಲಿಂಗ್, 78ಕ್ಕೆ ಆಲ್ ಔಟ್ ಮಾಡಿದಾರೆ ಎಲ್ಲಾರನ್ನ. ಸೂಪರ್ ಅಲ್ಲ? ತುಂಬಾ ಎಂಜಾಯ್ ಮಾಡ್ತಿದೀವಿ. ಈ ಟ್ರಾವೆಲಿಂಗ್ ಅಲ್ಲೂ ಕಾರ್ ಓಡಿಸ್ಕೊಂತ ಡ್ಯಾಶ್ ಬೋರ್ಡ್ ಮೇಲೆ ಇಟ್ಕೊಂಡು ಫೋನ್ ನೋಡಿದವ್ರೆ ಮ್ಯಾಚ್ ನ. ಅಷ್ಟು ಕ್ರೇಜ್ RCBಗೆ. ಜೈ ಜೈ RCB. ಎಲ್ಲಾ ಮ್ಯಾಚ್ ನೋಡಿ, IPL ನೋಡಿ. ಬಟ್ ಯಾರು ಬೆಟ್ಟಿಂಗ್ ಇದ್ರ ಹಿಂದೆ ಹೋಗ್ಬೇಡಿ. ಎಂಟರ್ಟೈನ್ಮೆಂಟ್ ನೋಡಿ, ಎಂಜಾಯ್ ಮಾಡಿ, ಮ್ಯಾಚಸ್ ನೋಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಯಾರು ಇಷ್ಟ ಅವ್ರು ಸಪೋರ್ಟ್ ಮಾಡಿ. ಬೆಂಗಳೂರು ಬಿಟ್ಮೇಲೆ ಎಲ್ಲರೂ RCB 100% ಸಪೋರ್ಟ್ ಮಾಡ್ತಾರೆ. ಬಟ್ ಯಾವ್ದೇ ತರದ ಬೆಟ್ಟಿಂಗ್ ಅಲ್ಲಿ ಹೋಗ್ಕೋಬೇಡಿ. ಬೆಟ್ಟಿಂಗ್ ಇಂದ ತುಂಬಾ ಜನ ಹಾಳಾಗಿದ್ದಾರೆ, ಫ್ಯಾಮಿಲೀಸ್ ಹಾಳಾಗುತ್ತೆ. ಬೆಟ್ಟಿಂಗ್ ಅನ್ನೋದು ಬಿಟ್ಬಿಡಿ, ಎಂಜಾಯ್ಮೆಂಟ್ ಮಾಡಿ, ಎಂಟರ್ಟೈನ್ಮೆಂಟ್ ಆಗಿ ನೋಡಿ, RCB ಸಪೋರ್ಟ್ ಮಾಡಿ. ಜೈ RCB. Yes. Thank you so much. Thank you, Appu. ಥ್ಯಾಂಕ್ ಯು. Thank you for the good review and good comments. Thanks for watching. Thank you so much. ಸ್ವಲ್ಪ ಹೊತ್ತು ಹಾಗೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಕೂತಿದ್ವಿ. ಬಸ್ ಬರ್ಲಿಕ್ಕೆ ಕಾಯ್ತಾ ಇದ್ವಿ. ಸೊ ಇನ್ನೇನು ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ಕಾರಿಂದ ಇಳಿಸ್ಕೊಂಡು ತಗೊಂಡೋಗಿ ಲೊಕೇಶನ್ ನಿಂತು ಕಾಯ್ತಾ ಇದ್ವಿ. ಇನ್ನೂ ಬಸ್ ಬಂದಿರಲಿಲ್ಲ. ಹಾಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಸೊ ಅಂತೂ ಇಂತೂ ನೋಡೋಷ್ಟರಲ್ಲಿ ಟೈಮ್ ಆಗಿ ಹೋಗಿತ್ತು. ಬಸ್ ಸಹ ಬಂತು ಸರಿ ಅಂತ ಇವ್ರು ಹೋಗ್ಬಿಟ್ಟು ಲಗೇಜ್ನೆಲ್ಲ ಕೊಟ್ಬಿಟ್ಟು ಬಸ್ಸಲ್ಲಿ ಇಡಿಸ್ತಾ ಇದ್ರು. ನಾನು ಫಸ್ಟ್ ಟೈಮ್ ಬಸ್ ಹತ್ತುತ್ತಾ ಇರೋದು. ಸೊ ಒಳಗಡೆ ಹೇಗಿರುತ್ತೆ ಅನ್ನೋ ಸ್ವಲ್ಪ ಭಯನೂ ಇತ್ತು. ಬಟ್ ತುಂಬಾ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನಂದು ಅಪ್ಪರ್ ಸೀಟ್ ಆಗಿತ್ತು, ವಿಂಡೋ ಪಕ್ಕ. ತುಂಬಾ ಕ್ರೇಜಿಯಾಗಿ ಖುಷಿಯಾಗಿ ಸಾಕಾಗಿರುತ್ತೆ ಅಂತ ಜೋಶಲ್ಲೇನೋ ಹತ್ಬಿಟ್ಟೆ. ಬಟ್ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಬಿಕಾಸ್ ಸಿಕ್ಕಾಪಟ್ಟೆ ಗಾಳಿ ಬರ್ತಿತ್ತು. ನಾನು ಶೆಕೆಯಲ್ಲಿ ಬಂದ್ಬಿಟ್ಟು ಯಾವುದೋ ಬ್ಲಾಂಕೆಟ್ ಸಹ ಕ್ಯಾರಿ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಗಾಳಿ ಹೊಡಿತಿತ್ತು. ಅದ್ರಲ್ಲಿ ಹತ್ತಿ ಕೂತ್ಕೊಂಡು ಅಷ್ಟರಲ್ಲಿ ಇವರು ಬಾಯಿ ಸಹ ಬಾಯ್ ಹೇಳ್ಬಿಟ್ಟು ಕೊಟ್ರು. ಬಸ್ಸು ಸಹ ಮೂವ್ ಆಗ್ತಿತ್ತು. ಸೊ ಅಂತೂ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಒಬ್ಳೆ ಹೋಗ್ತಿರೋದು, ಸ್ವಲ್ಪ ಬೇಜಾರು, ಬಟ್ ಸ್ಟಿಲ್ ಚೆನ್ನಾಗಿತ್ತು. ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ಲ. ಐ ಆಮ್ ಜಸ್ಟ್ ಎಂಜಾಯಿಂಗ್ ಇಟ್. ಹೇಗಿರುತ್ತೆ ಅಂತ ಎಲ್ಲ ಲೈಫಲ್ಲಿ ಎಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವಾ. ಬೆಂಗಳೂರಲ್ಲಿ ರಾತ್ರಿ ನೋಡೋಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ.
ಅದನ್ನ ವ್ಯೂಸ್ ಎಲ್ಲ ನೋಡ್ಕೊಂಡು ಹಾಗೆ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡು ಕೂತಿದ್ದೆ. ನಿದ್ದೆ ಬರಲ್ಲ ಎಷ್ಟೊತ್ತಾದ್ರು. ಸ್ವಲ್ಪ ಬೇಜಾರಾಗ್ತಿತ್ತು. ಹಾಗೆ ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದೆ. ಹಾಗೆ ಸ್ವಲ್ಪ ವಿಡಿಯೋಸ್ ನೋಡ್ತಾ ಇದ್ದೆ. ಹಂಗೆ ಸ್ವಲ್ಪ ಹೊತ್ತು ನಿದ್ದೆ ಬಂತು ಅಂತ ಕಣ್ಮುಚ್ಚಿ ನಿದ್ದೆ ಜಾರಿ ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಬೆಳಕಾಗಿತ್ತು. ಸೂರ್ಯ ಸಾಯಣಕ್ಕೆ ನೋಡ್ತಾ ಇದ್ದ. ಅಷ್ಟರಲ್ಲಿ ಬೆಳಗಿನ ಜಾವನೇ ಅಷ್ಟರಲ್ಲಿ ಬಿಸಿಲು ಶುರುವಾಗಿತ್ತು. ಎಷ್ಟು ಆಲ್ಮೋಸ್ಟ್ ನಾನು ಲೊಕೇಶನ್ ರೀಚ್ ಆಗ್ತಿದ್ದೆ ಅನ್ಸುತ್ತೆ. ಲೊಕೇಶನ್ಲಿ ನನಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನಾವೆಲ್ಲಿದ್ದೀವಿ ಏನು ಅಂತ. ಟ್ರ್ಯಾಕಿಂಗ್ ಟೈಮಿಂಗಿಗೂ ಅಲ್ಲಿ ಬಸ್ ಲೊಕೇಶನ್ಗೂ ತುಂಬಾ ವೇರಿಯೇಷನ್ ತೋರಿಸ್ತಾ ಇತ್ತು. ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ದೆ, ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ. ಆಯಿತು, ಲೊಕೇಶನ್ ನೋಡಿದ್ರೆ ನನಗೆ 7:30 ರೀಚ್ ಆಗಬೇಕಿತ್ತು ನನ್ನ ಲೊಕೇಶನ್ಲಿ. ಬಟ್ ನಾನು 6:30ಗೆಲ್ಲ ರೀಚ್ ಆಗಿದ್ದೆ. ಆ ಬಸ್ಸು ನನ್ನ ಸ್ಟಾಪ್ಗಿಂತ 2 ಸ್ಟಾಪ್ ಮುಂದೆ ಹೋಗಿ ನಿಲ್ಸಿತ್ತು. ಲಾಸ್ಟ್ ಸ್ಟಾಪ್ ಅಂತ ಹೇಳಿದ್ರು. ಸ್ವಲ್ಪ ಪ್ಯಾನಿಕ್ ಆಯಿತು. ಸರಿ, ಅಲ್ಲಿ ಹೋಗಿ ಇಳಿದು ಲಗೇಜ್ ಎಲ್ಲ ಇಳಿಸ್ಕೊಂಡು ಅಣ್ಣಂಗೆ ಫೋನ್ ಮಾಡಿದೆ, ಲೊಕೇಶನ್ಗೆ ಬಂದೆ ಅಂತ ಹೇಳಿದೆ. ಅಣ್ಣ ಶ್ವೇತವ ಮತ್ತು ಬುದ್ಧ ಅಣ್ಣನ ಕಳಿಸು, ಅವ್ರು ಬಂದು ನಾನು ಪಿಕ್ ಮಾಡ್ಕೊಂಡು ಬಂದರು. ಹಬ್ಬ ಅಟ್ ಲಾಸ್ಟ್ ಮನೆಗೆ ಬಂದೆ. ಲಗೇಜ್ ಇಳ್ಕೊಂಡು ಕಾಯಷ್ಟು ಸುಸ್ತಾಗ್ಬಿಟ್ಟಿತ್ತು. ಸರಿಯಾಗಿ ನಿದ್ದೆ ಸಹ ಆಗಿರಲ್ಲ. ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಕಾಯ್ತಿದ್ದೆ. ಅವ್ರು ಬಂದ ತಕ್ಷಣ ಲಗೇಜ್ ಎಲ್ಲ ಕಾರ್ಗೆ ಹಚ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿದೆ.